ಅವರೇ ನಿಷ್ಕ್ರಿಯವಾಗಿ ಏನು ಕೆಲಸ ಮಾಡಿಲ್ಲ ಅಂದಾಗ ಯಾರು ಅದನ್ನ ಪ್ರಶ್ನೆ ಮಾಡಬಹುದು? ಸ್ಟೇಟ್ ಪ್ರಶ್ನೆ ಮಾಡಬೇಕು, ಪ್ರೊಟೆಸ್ಟ್ ಮಾಡಿ ಮನವಿ ಕೊಡಿ, ಮನೆ ನಿಗ್ಗು ಹೊಡೆಯೋದು ಅದು ಇನ್ನ ಸೊ ನಾನು ಹೇಳ್ತೀನಿ ಪ್ರೊಸೀಜರ್. ಆರ್ಟಿಕಲ್ 21 ಹೇಳುತ್ತೆ ಮನುಷ್ಯರಿಗೆ ಗೌರವ ಘನತೆಯಿಂದ ಬದುಕಲು ಈ ದೇಶದಲ್ಲಿ ಆರ್ಟಿಕಲ್ 21 ಹೇಳುತ್ತೆ. ಗಾಡ್ ಈಗ ಆರ್ಟಿಕಲ್ 22 ಎಲ್ಲರೂ ಕೋರ್ಟ್ಗಳಲ್ಲಿ ಅವ್ರಿಗೆ ಮೂಲಭೂತ ಹಕ್ಕಿರುತ್ತೆ. ಕೋರ್ಟಲ್ಲಿ ಅವರಿಗೆ ಚಾರ್ಜ್ ಶೀಟ್ ಕೊಡಬೇಕು, ಫೇರ್ ಟ್ರಯಲ್ ಇರಬೇಕು, ಇದೆಲ್ಲ ಆರ್ಟಿಕಲ್ 22. 23 and 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಗೆ ಯಾರನ್ನು ಒಳಪಡಿಸಬಾರ್ದು ಅಂದಿದೆ. ನಿಜ, ಅದು ಪೇಪರಲ್ಲೇ ಇದೆ, ಮತ್ತೆ ಬರ್ತೀನಿ ಅದಕ್ಕೆ. ಆರ್ಟಿಕಲ್ 25, 26, 27 ಫ್ರೀಡಮ್ ಆಫ್ ಫೇತ್. ನಾನು ಕ್ರೈಸ್ತನಾಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಎಥಿಸ್ಟ್ ಆಗಿರ್ಬೋದು, ಇದು ನನ್ನದು ಫೇತ್. ಪ್ರಾಕ್ಟೀಸಿಂಗ್ ಎ ಫೇತ್, ಪ್ರೀಚಿಂಗ್, ಪ್ರೊಪಗೇಟಿಂಗ್ ಫೇತ್ ಮೂಲಭೂತ ಹಕ್ಕು. ಆರ್ಟಿಕಲ್ 25, 26, 27. ಆರ್ಟಿಕಲ್ 31, 32 ಕಲ್ಚರಲ್ ರೈಟ್ಸ್. ಕಲ್ಚರಲ್, ನಾನು ಏನೋ ಫುಡ್ ತಿಂತೀನಿ, ಯಾವ ಚೂಡಿದಾರ ಹಾಕ್ಕೊಳ್ತೀನಿ, ಸೀರೆ ಉಟ್ಕೊಳ್ತೀನಿ, ಪ್ಯಾಂಟ್ ಉಟ್ಕೊಳ್ತೀನಿ, ಶರ್ಟ್ ಉಟ್ಕೊಳ್ತೀನಿ, ಹಿಜಾಬ್ ಹಾಕ್ಕೊಳ್ತೀನಿ, ಬುರ್ಕಾ ಹಾಕ್ಕೊಳ್ತೀನಿ, ನಾಮ ಹಾಕ್ಕೊಳ್ತೀನಿ, ಪಟ್ಟ ಇಟ್ಕೊಳ್ತೀನಿ, ಸೀರೆ. ದಿಸ್ ಈಸ್ ಕಲ್ಚರಲ್ ರೈಟ್. ನೀವು ಹಿಜಾಬ್ ಹಾಕ್ಕೋಬೇಡ, ಬುರ್ಕಾ ಹಾಕ್ಕೋಬೇಡ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಮಹಿಳೆಯರು ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳಿ, ಅದವರು ಸೊ ಕಲ್ಚರ್. ಪೂಜೆ ಮಾಡ್ತಾರೆ, ಅವ್ರದ್ದೇ ಹಾಡುಗಳಿರುತ್ತೆ, ಅವ್ರದ್ದೇ ಒಂದು ಪೂಜೆ ಪುನಸ್ಕಾರಗಳು ಮಾಡೋದಿರುತ್ತೆ. ಇದು ಕಲ್ಚರಲ್ ರೈಟ್. ಇದೆಲ್ಲನೂ ಮೂಲಭೂತ ಹಕ್ಕು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂದ್ರೆ ಕೂಲಿ, ಬಾಳಕ್ಕೆ ಕೂಲಿ ಕೊಡಬೇಕು. ಕೂಲಿ ಅಂದು ಕೂಲಿ ಅಲ್ಲ. ಮತ್ತೆ ಆಸ್ಪತ್ರೆ ಕಟ್ಟಿಕೊಡ್ಬೇಕು, ಮನೆ ಕಟ್ಟಿಕೊಡ್ಬೇಕು, ವಿದ್ಯಾಭ್ಯಾಸ ಕೊಡಬೇಕು, ರೋಡು, ನೀರು, ಪರಿಸರ, ಕಾಡು ಪ್ರದೇಶ, ಆದಿವಾಸಿಗಳು, ಮೂಲ ನಿವಾಸಿಗಳು, ಇದೆಲ್ಲನೂ ಕೂಡ ಇದನ್ನ ಹೆಂಗ್ ಮಾಡ್ಬೇಕಂದು. ಇದು ಭಾರಿ ಚೆನ್ನಾಗಿದೆ. ಇದಕ್ಕೆ 3 ಅಂಗಗಳು ಇದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಒಂದು ಸ್ಟೇಟ್, ಎಕ್ಸಿಕ್ಯೂಟಿವ್ ಸ್ಟೇಟ್ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ, ಬ್ರಿಟಿಷ್ ಕಾಲದಲ್ಲಿ ICS ಇತ್ತು, ಈಗ IAS, IPS, KAS, KPS. ಕಂಪ್ಲೀಟ್ ಆಡಳಿತ ಇವ್ರ ಕೈಯಲ್ಲಿದೆ. ಆಲ್ ಡಿಪಾರ್ಟ್ಮೆಂಟು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಎಂಟೈಯರ್ ಅಡ್ಮಿನಿಸ್ಟ್ರೇಷನ್ ಈ 2-3 ಪದಗಳ ಹತ್ರ ಕೊಟ್ಟಿದ್ದಾರೆ, IPS, IAS. ಈಗ ಲೆಜಿಸ್ಲೇಚರ್ ಅಲ್ಲಿ ಏನಾಯ್ತಂದ್ರೆ, ಸ್ವತಂತ್ರಕ್ಕೆ ಮೊದಲು ಸೌಕಾರ, ಈಗ MLA. ಇದು ಬರೋಕ್ ಮೊದಲು ರಾಜ, ಈಗ MP. ಅದಕ್ಕೆ ಸ್ವತಂತ್ರಕ್ಕೆ ಮೊದಲು ಅವನು ಕಿಂಗು, ಈಗ ಚೀಫ್ ಮಿನಿಸ್ಟ್ರು. ಅಂದ್ರೆ ನಟ ನಟಿಯರೇ ಮಿನಿಸ್ಟ್ರುಗಳು, ಮಂತ್ರಿಗಳು. ಅಂದ್ರೆ ಇದು ಯಾರು ಅವರು ಅನ್ನೋದನ್ನು ಕೂಡ ಮಾಡಬೇಕು. ಈಗ ಜುಡಿಷಿಯರಿ ಇದೆ. ಜುಡಿಷಿಯರಿಯಲ್ಲಿ ಯಾರಿದ್ದಾರೆ ಅಂದ್ರೆ ಯಾವ ಕಮ್ಯುನಿಟಿ ಇದೆ, ಯಾರನ್ನ ರೆಪ್ರೆಸೆಂಟ್ ಮಾಡೋರಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಇದು ಮೂರು ಅಂಗಗಳು. 3 ಅಂಗಗಳು. ಒಂದು ಒಲಿಗಾರ್ಕಿ, ಇಂಗ್ಲಿಷ್ ಅಲ್ಲಿ ಒಲಿಗಾರ್ಕಿ ಅಂತೀವಿ. ಅಂದ್ರೆ ಒಂದು ಮೇಲು ಜಾತಿ, ಮೇಲು ವರ್ಗ. ಇಂಡಿಯಾದಲ್ಲಿ 1000 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಶೂದ್ರರು. ಈಗ ನೋಡಿದ್ರೆ, ಈಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಲ್ಲಿ ನೋಡಿದ್ರೆ ಯಾರಿದ್ದಾರೆ? ಕೊರಚ, ಓಳೆಯ, ಮಾದಿಗ, ಇದು ಹೆಸರುಗಳು ಜಾತಿ. ಯಾರಾಗ್ಲಿ ಇದ್ದಾರ ಅಲ್ಲೂ? ಸೊ ಒಲಿಗಾರ್ಕಿಂದ ಒಂದು 2-3 ಕಮ್ಯುನಿಟಿಗಳಿಗೆ ಮಾತ್ರ ಆಡಳಿತ ಮಾಡ್ತಾ ಇದ್ದಾರೆ. ಅದಕ್ಕೂ ಬರ್ತೀನಿ, ಅಂಕಿಅಂಶಗಳಿದೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ 1931 ಬ್ರಿಟಿಷ್ನವರಿಗೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ಮೆಮೊರಂಡಮ್ ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಪ್ರತಿ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತಾರೆ, ನಾಟ್ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ, ರೆಪ್ರೆಸೆಂಟೇಟಿವ್.
ಅಂದ್ರೆ ಶೂದ್ರರು ಈ ದೇಶದಲ್ಲಿ 42%, ಲೆಜಿಸ್ಲೇಚರ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ನಲ್ಲಿ 42% ಅವ್ರು ಇರಲೇಬೇಕು. ದಲಿತರು 19%, ಈ 3 ಅಂಗಗಳಲ್ಲಿ 19% ಇರಬೇಕು. ಇದರಲ್ಲಿ ಆದಿವಾಸಿಗಳು 10%, ಈ ಎಲ್ಲದರಲ್ಲಿನೂ 10% ರೆಪ್ರೆಸೆಂಟೇಷನ್ ಕೊಡಬೇಕು. ಮೈನಾರಿಟಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟು 15.5% ಅವ್ರು ಕೊಡಬೇಕು ಅನ್ನೋದು ಅಂಬೇಡ್ಕರ್ ಕನಸು, ರಿಯಾಲಿಟಿ ಅದು. ಬಟ್ ರಿಯಾಲಿಟಿ ಏನಾಗಿದೆ ಅಂದ್ರೆ 3% ಕಮ್ಯುನಿಟಿನವರು 60-70%, ಅಂದ್ರೆ 7-8% ಮೇಲು ಜಾತಿ, ಮೇಲು ವರ್ಗ, ಸವರ್ಣೀಯರು, ಬ್ರಾಹ್ಮಣರು, ಬನಿಯ, ಕಾಶ್ಯಾತ ಎಲ್ಲದರಲ್ಲಿ ಅವರೇ ಇದ್ದಾರೆ. ಬಿಸಿನೆಸ್ ಬಂದ್ರೇನೋ ಅವರೇ ಇದ್ದಾರೆ. ಅದಕ್ಕೆ ಡಾಕ್ಟರ್ ಹೇಳಿದ್ರು, ಚಿಂತನೆ ನೋಡಿ, ಇವರು ಚೆನ್ನಾಗಿರ್ಬೇಕಂದ್ರೆ ಆಡಳಿತದಲ್ಲಿ ಇವ್ರಿಗೆ ಭಾಗ ಬೇಕು, ಪಾಲು ಬೇಕು, ಆಡಳಿತ ಪಾಲು ಹೇಳ್ತಾರೆ. ಆದ್ರೆ ಅದು ಆಗ್ಲಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಚೊಪ್ಲಿ, ಶೂ ಯಾರು ಹಾಕ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಅದನ್ನ ಅರ್ಥ ಏನು? ಕೇರಿನಲ್ಲಿ, ಕೊಲಕೇರಿನಲ್ಲಿ ಹುಟ್ಟಿರೋವನಿಗೆ ಗೊತ್ತು ಅವನ ಕಷ್ಟ ಏನಂದು. ಕೂಲಿ ಕೆಲಸ ಮಾಡೋವನಿಗೆ ಗೊತ್ತು ಅವನು ಬೆವರನ್ನ ಕಷ್ಟ ಏನಂದು. ಅರಮನೆಯಲ್ಲಿ ಹುಟ್ಟಿರೋರಿಗೆ ಅದು ಗೊತ್ತಿಲ್ಲ ಅನ್ನೋದು ಅರ್ಥ. ಆದ್ರೆ ಅರಮನೆಯಲ್ಲಿ ಹುಟ್ಟಿರೋರೇ ಆಡಳಿತ, ಎಲ್ಲ ಅಧಿಕಾರ, ಹಣ, ಐಷಾರಾಮಿ ಜೀವನ, ಇದೆಲ್ಲ 1-2-3 ಕಮ್ಯುನಿಟಿನವ್ರಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸಂವಿಧಾನ ಬ್ಯೂಟಿಫುಲ್, ಕಲರ್ಫುಲ್, ವಂಡರ್ಫುಲ್, ಬಟ್ ಜನರ ಬಾಳು ಬದುಕು ಟಿಯರ್ಫುಲ್, ಪೇನ್ಫುಲ್. ಇದು ಫುಲ್ಲು, ಅದು ಫುಲ್ಲು, ಬಟ್ ನಾಟ್ ಆರ್ಟ್ಫುಲ್ಲು.